ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೆಲ್ಲರೂ ಹೋಗಿದ್ದು ಅವತ್ತಿನ ದಿನ ಮೈಸೂರಿಗೆ. ಸೊ ಈ ವಿಡಿಯೋನ ನಾನು ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಓಡಾಟ ಜಾಸ್ತಿ ಆಗಿದ್ದರಿಂದ ವಿಡಿಯೋ ಎಡಿಟ್ ಮಾಡೋಕ್ಕೆ ಕೂಡ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ವಿಡಿಯೋ ತುಂಬಾ ಲೇಟಾಗಿ ಆಗ್ತಾಯಿದ್ದೀನಿ. ಲಾಸ್ಟ್ ವೀಕ್ ಆಗಬೇಕಾಗಿರೋ ವಿಡಿಯೋನ ಈ ವೀಕ್ ಆಗ್ತಾಯಿದ್ದೀನಿ ಅಷ್ಟೇ. ಸೊ ನಾವೆಲ್ಲರೂ ಚೈತ್ರ ಅಕ್ಕನ ಮನೆಗೆ ಹೋದ್ವಿ. ಅವ್ರ ಮನೆ ಅವ್ರ ಮಕ್ಕಳದು ಬರ್ತ್ಡೇ ಇತ್ತು. ಸೊ ಅವರಿಬ್ಬರು ಒಂದೇ ದಿನ ಹುಟ್ಟಿಲ್ಲ, ಸೊ ಒಂದೇ ಡೇಟಲ್ಲಿ ಹುಟ್ಟಿದ್ದಾರೆ. ಸೊ ಹಾಗಾಗಿ ಇಬ್ಬರದೂ ಒಂದೇ ದಿನ ಬರ್ತಡೇ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾವೆಲ್ಲರೂ ಅವ್ರ ಮನೆಗೆ ಹೋದ್ವಿ. ಅಲ್ಲಿಂದ ನಾನು ಅಕ್ಕ ಕೇನಗರದಿಂದ ಒಟ್ಟಿಗೆ ಹೋದ್ವಿ. ನೆಕ್ಸ್ಟು ಪಲ್ಲವಿ ಅಕ್ಕ ಮತ್ತು ನಮ್ಮ ಅಕ್ಕ ಬರಬೇಕಿತ್ತು. ಸೊ ಅವ್ರು ಸ್ವಲ್ಪ ಲೇಟಾಗಿ ಬಂದರು, ಅಲ್ಲೇ ಮೈಸೂರಲ್ವ. ಸೊ ಹಾಗಾಗಿ ಅವರು ಸ್ವಲ್ಪ ಲೇಟಾಗೇ ಬಂದರು. ನಾವು ಸ್ವಲ್ಪ ಬೇಗನೆ ಹೋದ್ವಿ. ಏನಕ್ಕಂದರೆ ಅಕ್ಕಂಗೆ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಬಟ್ ಚೈತ್ರ ಅಕ್ಕಂಗೆ ಸ್ವಲ್ಪ ಮೈಗೇನೋ ಹುಷಾರಿರಲಿಲ್ಲ ಅಂತ ಹೇಳಿಬಿಟ್ಟು ಅವಳು ಪಾಪ ಅಪರೂಪಕ್ಕೆ ನಾವು ಹೋಗ್ತಾ ಇದ್ದೀವಲ್ವ, ನಮ್ಮ ಹತ್ರ ಏನು ಅಡುಗೆ ಮಾಡಿಸೋದು ಬೇಡ ಅಂತ ಹೇಳಿ ಹೋಟೆಲ್ಗೆ ಹೇಳ್ಬಿಟ್ಟಿದ್ರು ಬಿರಿಯಾನಿಗೆ. ಬಟ್ ನಾವು ಮತ್ತು ಮಟನ್ ಸಾಂಬಾರು ಮಾತ್ರ ಮನೆಯಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ಲು. ಸೊ ಅದನ್ನು ಮಟನ್ ಸಾಂಬಾರನ್ನ ಸ್ಕಿಪ್ ಮಾಡಿದ್ವಿ. ಏನಕ್ಕಪ್ಪ ಅಂತಂದರೆ ಅವತ್ತು ಫ್ರೈಡೇ ಮತ್ತು ನಾಳೆಗೆ ಸ್ಯಾಟರ್ಡೇ ಇರೋದ್ರಿಂದ ಯಾರೂ ತಿನ್ನಲ್ಲ. ಸೊ ನಾವೆಲ್ಲ ಫ್ರೈಡೇ ತಿಂತಿದ್ವಿ, ನಮ್ಮ ಅಕ್ಕ ಮಾತ್ರ ಫ್ರೈಡೇ ತಿಂತಿರಲಿಲ್ಲ. ಸೊ ಹಾಗಾಗಿ ಬೇಡ, ಯಾರೂ ತಿನ್ನಲ್ವಲ್ಲ, ಮತ್ತು ಸ್ಯಾಟರ್ಡೇ ಬೇರೆ ಬಿದ್ದಿದೆ, ನಾನ್ ವೆಜ್ ಏನು ಬೇಡ ಅಂತ ಹೇಳಿದ್ದಕ್ಕೆ ಮನೆಗೇ ಸ್ವಲ್ಪ ಇನ್ನು ಚಿಕನ್ ತೊಗೊಬಂದರು, ಇನ್ನು 3 kg 4 kg. ಆ ಚಿಕನ್ನಲ್ಲಿ ನಾನೇ ಸ್ವಲ್ಪ ಏನೋ ಒಂದು ಗ್ರೇವಿ ಮಾಡಿಟ್ಟೆ, ಸ್ವಲ್ಪ ಹಾಳಾಯಿತು. ಸೊ ನಮ್ಮ ಮನೆಯಲ್ಲಿ ಬರೋ ಹಾಗೆ ಬರಲಿಲ್ಲ. ಏನಕ್ಕಂತಂದರೆ ಸುಮಾರು ಸಲ ನಾನು ನೋಡಿದ್ದೀನಿ, ನಾನು ಮಾಡಬೇಕಾದ್ರೆ ಯಾರೋ ಬರ್ತಿದ್ದಾರೆ, ಇರೋ ಚೆನ್ನಾಗಿ ಮಾಡೋಣ, ಇಲ್ಲ ಎಲ್ಲಾದರೂ ಹೋದಾಗ ಯಾರ ಮನೆಗಾದ್ರೂ ಮಾಡ್ಕೊಳ್ಳೋಣ ಇರೋ ಚೆನ್ನಾಗಿ ಅಂತ ಅಂದಾಗ ಖಂಡಿತವಾಗ್ಲೂ ಚೆನ್ನಾಗಿ ಬರೋಲ್ಲ, ಎಕ್ಕುಟ್ಟೋಗ್ಬಿಡುತ್ತೆ, ತಿನ್ನೋಕ್ಕಾಗದಿರಂಗೆ ಆಗ್ಬಿಡುತ್ತೆ. ನಾನು ಎಷ್ಟೋ ಸಲ ಟ್ರೈ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಕೂಡ ಅಮ್ಮನ ಮನೇಲಿ ಏನಾದರೂ ಮಾಡೋಕ್ಕೋದ್ರೆ ಎಲ್ಲನೂ ಹಾಗೆ ಹಾಳು ಮಾಡಿಟ್ಟಿರ್ತೀನಿ. ಅದಕ್ಕೆ ನಾನು ಮಾಡೋದಕ್ಕೆ ಹೋಗಲ್ಲ. ಸೊ ಅಮ್ಮನ ಮನೇಲಿ ಕೂಡ ಹಾಗೆ ಆಗುತ್ತೆ. ಇವತ್ತು ಅಕ್ಕನ ಮನೇಲಿ ಕೂಡ ಹಾಗೆ ಆಯಿತು. ಸ್ವಲ್ಪ ನಾನೇನೋ ಟ್ರೈ ಮಾಡೋಣ ಅಂತ ಹೋದೆ, ಬಟ್ ಅದು ಅಷ್ಟಾಗಿ ಚೆನ್ನಾಗಿ ಬರಲಿಲ್ಲ. ಏನಕ್ಕಂತಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಕ್ವಾಂಟಿಟಿನ ಮಾಡ್ತೀನಿ, ಅಲ್ಲಿ 3-4 kg ಒಟ್ಟೊಟ್ಟಿಗೆ ಮಾಡಿದಾಗ ಮಸಾಲೆ ಸ್ವಲ್ಪ ಹೇಗೆ ಏನು ಅಂತ ನನಗೂ ಸರಿಯಾಗಿ ಗೊತ್ತಾಗಲಿಲ್ಲ. ಅದಕ್ಕೂ ಏನೋ ಒಂದು ಸ್ವಲ್ಪ ಹಾಳಾಯಿತು. ಏನಿಲ್ಲ, ಎಲ್ಲ ಚೆನ್ನಾಗಿದೆ ಅಂತಲೇ ತಿಂದರು. ಬಟ್ ನನಗೆ ಅನ್ನಿಸ್ತು, ಬಟ್ ನಮ್ಮ ಮನೇಲಿ ಬಂದಿರೋ ಥರ ಬಂದಿಲ್ಲ ಅಂತ. ಇಟ್ಸ್ ಓಕೆ, ಅಡ್ಜಸ್ಟ್ ಮಾಡ್ಕೋತಾರೆ, ಎಲ್ಲರೂ ನಮ್ಮವರೇ ಅಲ್ವಾ, ಬಿಡು ಅಂತ. ನೆಕ್ಸ್ಟಿಗೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಮತ್ತು ಅಕ್ಕ ಫ್ರೈಡೇ ತಿನ್ನಲ್ವಲ್ಲ, ಸೊ ಹಾಗಾಗಿ ಮೈನಕ್ಕ ನಮ್ಮ ಅಕ್ಕನಿಗೆ ಟೊಮೊಟೊ ಬಾತ್ ಮತ್ತು ಈರುಳ್ಳಿ ಬಜ್ಜಿ ರೆಡಿ ಮಾಡಿಕೊಂಡ್ರು. ನಾನು ಈ ಮಸಾಲೆನೆಲ್ಲ ರೆಡಿ ಮಾಡಿಕೊಂಡು ಅದನ್ನು ರುಬ್ಬಿ ಪುಡಿ ಮಾಡಿಕೊಂಡು, ಮತ್ತು ಟೊಮೊಟೊ ಮತ್ತು ಈರುಳ್ಳಿನ ಅದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು ಮೊದಲಿಗೆ. ಆಮೇಲೆ ಚಿಕನ್ನ ಚೆನ್ನಾಗಿ ಬಾಡಿಸಿಟ್ಬಿಟ್ಟು ಈ ಮಸಾಲೆ ಮತ್ತು ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಹಾಕಿದರೆ ಚೆನ್ನಾಗಿ ಫ್ರೈ ಮಾಡೋದಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಬಟ್ ಫ್ರೈ ಮಾಡೋದಕ್ಕೆ ನನಗೆ ಬಾಣಲೆ ಆಗಿದ್ದರೆ ಚೆನ್ನಾಗಿರ್ತಿತ್ತು. ಇದು ತಪ್ಪಲೆ ಥರ ಆಗೋಯ್ತಲ್ಲ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಯಿತು ಚಿಕನ್ನು, ಇನ್ನೂ ಚೆನ್ನಾಗಿ ಬರಬೇಕಿತ್ತು, ಹಂಗೆ ಬರಲಿಲ್ಲ. ನೋಡೋಣ ನೆಕ್ಸ್ಟ್ ಟೈಮು ನಾನು ನಮ್ಮ ಮನೇಲಿ ಮಾಡಿದಾಗ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಇದನ್ನೆಲ್ಲ ಮಾಡಿ ಅಕ್ಕ ಅವ್ರ ಬ್ರಷ್ ಒಳಗಡೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಬಿಡೋಣ, ಇನ್ನು ಬಂದಮೇಲೆ ಸೆಲೆಬ್ರೇಷನ್ ಇರುತ್ತೆ ಅಂತ ಹೇಳಿ. ಸೊ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ವಿ. ನೆಕ್ಸ್ಟಿಗೆ ನೆಕ್ಸ್ಟು ನಾವೆಲ್ಲರೂ ಸೇರಿಕೊಂಡು ಇದನ್ನೆಲ್ಲ ಮುಗಿಸಿ ಮತ್ತು ಸೆಲೆಬ್ರೇಷನ್ ಇರುತ್ತೆ. ಸೊ ಮಕ್ಕಳನ್ನ ಮತ್ತು ನೀನು ಎಲ್ಲ ರೆಡಿಯಾಗಿಬಿಟ್ಟು ಬನ್ನಿ ಅಂತ ಹೇಳಿದ್ವಿ ಚೈತ್ರಾಕಿಂಗೆ. ಅವರು ರೆಡಿಯಾಗೋದಕ್ಕೆ ಹೋದರು. ನಾನು ಮತ್ತು ಮೈನಕ್ಕ ಇಬ್ಬರು ಸೇರಿಕೊಂಡು ಮಾಡ್ಕೊಂಡ್ವಿ. ಅಡುಗೆ ಮಾಡಬೇಕಾದ್ರೆ ಯಾರಾದರೂ ಒಬ್ಬರು ಕಂಪ್ನಿಗಿದ್ದರೆ ಸೊ ತುಂಬ ಚೆನ್ನಾಗಿ ಬೇಗ ಅಡುಗೆ ಆಗುತ್ತೆ. ಮಾತಾಡ್ಕೊಂಡು ಯಾರ್ದಾದ್ರೂ ವಿಷಯ ತಗೊಂಡು ಮಾತಾಡ್ಕೊಂಡು ಹೊರಟ್ರೆ ಅಡುಗೆ ಹೆಂಗಾಯಿತು, ಕೆಲಸ ಹೆಂಗಾಯಿತು ಅನ್ನೋದೇ ಗೊತ್ತಾಗಲ್ಲ. ಇಲ್ಲ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಟಾಪಿಕ್ ತೊಗೊಂಡು ಇಲ್ಲ ಫೋನಲ್ಲಿ ಮಾತಾಡ್ಕೊಂಡು ಇಲ್ಲ ಏನಾದರೂ ಎಷ್ಟು ಬೇಗ ಮುಗಿಯುತ್ತೆ ಕೆಲಸ. ಇಲ್ಲ ಯಾವುದೋ ಚಿಂತೆಯಲ್ಲಿ ನಾವೇ ಏನೋ ಒಂದು ಕೆಲಸ ಮಾಡ್ತಾಯಿರೋ ಸಾಗೋದೇ ಇಲ್ಲ ಅದು. ಬಟ್ ಜೊತೆಗೆ ಯಾರಾದರೂ ಒಬ್ಬರು ಮಾತಾಡಿಕೊಂಡು ಅದನ್ನು ಮಾಡಿದ್ರೆ ಬೇಗ ಆಗುತ್ತೆ. ಸೊ ಕೊನೆಗೆ ಅಕ್ಕ ಮತ್ತು ಪಲ್ಲವಿ ಅಕ್ಕ ಎಲ್ಲರೂ ಎಂಟ್ರಿ ಕೊಟ್ಟರು, ಕರ್ಕೊಂಡು ಬಂದರು. ನನ್ನ ಮಗ 1 ವೀಕ್ ಆಗಿತ್ತು, ಅಕ್ಕನ ಮನೆಗೆ ಹೋಗಿ ಕೂಡ ಬಂದ, ಅವನಿಗೆ ಮತ್ತೆ ಸಿಕ್ತು. ಸೊ ಈ ಸಲ ಅಮ್ಮನಿಗೆ 4 ಜನ ಮಕ್ಕಳು ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳಿ 2 ಮಕ್ಕಳನ್ನ ನಾವು ಅಮ್ಮ ನೋಡ್ಕೊತಾ ಇತ್ತು. ಈ ಸಲ ಎಲ್ಲ ಸ್ವಲ್ಪ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಮಕ್ಕಳನ್ನು ಕರ್ಕೊಂಡು ಬಂದ್ವಿ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿರೋದ್ರಿಂದ ನಾವು ಸ್ವಲ್ಪ ಬೇಕಂದ ಕಡೆ ಎಲ್ಲ ಸುತ್ತಾಡೋಕ್ಕೂ ಆಗಲಿಲ್ಲ. ಬರೀ ಜಸ್ಟು GRS ಪ್ಲ್ಯಾನ್ ಇತ್ತು. ಸೊ ಅಲ್ಲಿಗೆ ಮಾತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ. ನೆಕ್ಸ್ಟಿಗೆ ಇದು ರೆಡಿ ಆಯಿತು ಚಿಕನ್ನು. ಟೇಸ್ಟ್ ಹೆಂಗಿತ್ತೋ ಏನೋ ಗೊತ್ತಿಲ್ಲ, ಬಟ್ ಎಲ್ಲರೂ ತಿಂದರು, ಬಟ್ ನನಗಂತೂ ಲೈಕ್ ಆಗಲಿಲ್ಲ.
ಸೊ ಓಕೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದಕ್ಕೆ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡಿದೆ. ಏನೇನೋ ಸುಮ್ಮನೆ ಆಗ್ತಾಯಿದ್ದೀನಿ, ಬಟ್ ಏನೋ ನನಗೆ ಮನಸ್ಸಿಗೆ ಒಪ್ತಾನೆ ಇರಲಿಲ್ಲ ಚಿಕನ್ನು, ಹಂಗಾಗಿ ಹೋಗಿತ್ತು ಕತೆ. ಸರಿ, ಮತ್ತು ಸ್ವಲ್ಪ ತಂಗಿ ಕೂತ್ವಿ. ಬಟ್ ನಾನು ರೆಡಿ ಆಗೋದೇನು ಬೇಡ ಅಂತ ಅಂದ್ಕೊಂಡೆ. ಅಂದರೂ ಎಲ್ಲರೂ ರೆಡಿಯಾಗಿಬಿಟ್ಟು ಬಾ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿದ್ರಲ್ಲ. ಸೊ ಓಕೆ ಅಂದ್ಬಿಟ್ಟು ನಾನು ರೆಡಿಯಾಗಿ ಬರೋಣ ಅಂತ ಹೋದೆ. ರೆಡಿಯಾಗಿ ಬರೋಷ್ಟ್ರೊಳಗಡೆ ಅಕ್ಕ ಬಿಸಿ ಬಿಸಿ ಬಜ್ಜಿ ಮಾಡಿ ರೆಡಿ ಮಾಡ್ತಾಯಿದ್ರು ಮೈನಾ ಅಕ್ಕ. ಅದನ್ನೆಲ್ಲ ಸ್ವಲ್ಪ ಹಾಗೆ ಟೇಸ್ಟ್ ನೋಡಿಕೊಂಡು ನೆಕ್ಸ್ಟಿಗೆ ಟೊಮೊಟೊ ಬಾತ್ ಹೆಂಗಾಗಿದೆ ನೋಡೋಣ ಅಂತ ಹೇಳಿಬಿಟ್ಟು ನೋಡಿದ್ವಿ. ಅದೇ ಚೆನ್ನಾಗಾಗಿತ್ತು, ಎಲ್ಲ ಬಿಸಿ ಬಿಸಿ ರೆಡಿ ಇತ್ತು. ಬಿರಿಯಾನಿ ಕೂಡ ತಂದುಕೊಟ್ರು, ಅದು ಬಿಸಿ ಬಿಸಿ ಆಗಿತ್ತು. ಒಂದು ಕಡೆ ಬಜ್ಜಿ ರೆಡಿ ಆಗ್ತಾಯಿತ್ತು. ಮಕ್ಕಳೆಲ್ಲ ಸೇರಿಕೊಂಡು ಒಬ್ಬೊಬ್ಬರು ಒಂದೊಂದು ಫೋನ್ ಇಟ್ಕೊಂಡು ಕೂತ್ಕೊಬಿಟ್ರು. ನಮ್ಮ ಕಾಲದಲ್ಲಿ ಎಲ್ಲರೂ ಸೇರಿಕೊಂಡ್ರೆ ಹೆಂಗೆ ಆಟ ಆಡ್ತಿದ್ವಿ, ಏನೇನು ಬೇಕು ಅದೆಲ್ಲ ಆಟ ಆಡ್ತಿದ್ವಿ. ಈಗಿನ ಮಕ್ಳಿಗಂತೂ ಜಸ್ಟ್ ಒಂದು ಫೋನ್ ಬೇಕಷ್ಟೇ ಅವರಿಗೆ, ಇನ್ನೇನು ಬೇಡ. ಮಕ್ಕಳೇನು ಕಲ್ತ್ಬಿಟ್ಟಿದ್ದಾರೆ ಗೊತ್ತಿಲ್ಲ, ಬಟ್ ನಾವು ಜಾಸ್ತಿ ಮಕ್ಕಳು ಅದನ್ನು ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಮಕ್ಕಳಿಗೆ ಚೆನ್ನಾಗಾಯಿತು, ಎಲ್ಲರೂ ಚೆನ್ನಾಗಾಯಿತು. ಮತ್ತು ಸಿಂಪಲ್ಲಾಗಿ ಒಂದು ಗಿಫ್ಟನ್ನ ತೊಗೊಂಡು ಬಂದಿದ್ವಿ. ಅದನ್ನು ಮಕ್ಕಳಿಗೆ ಕೊಟ್ಬಿಟ್ಟು ಇವ್ರು ಸ್ವಲ್ಪ ಹಂಗೆ ಫೋಟೋಸ್ ತೆಗಿ ಅಂತ ಹೇಳಿದ್ರು. ನಾನು ಸ್ವಲ್ಪ ಏನಾದರೂ ಕ್ರಿಯೇಟಿವಿಟಿ ಮಾಡೋಣ ಅಂತ ಹಿಂಗೆ ಕೂತ್ಕೊಳ್ಳಿ ಹಂಗೆ ಕೂತ್ಕೊಳ್ಳಿ ಅಂತಂದರೆ ಅವರು ಒಬ್ಬೊಬ್ಬರು ಒಂದೊಂದು ಫೋಸ್ ಕೊಟ್ಬಿಟ್ರು. ಒಬ್ಬೊಬ್ರದ್ದು ಒಂದೊಂದು ಥರ ವಿಚಿತ್ರ ಆಗೋಯಿತು. ಬಟ್ ಆದರೂ ಒಂಥರ ಕ್ಯೂಟಾಗಿ ಬಂತು. ಇಟ್ಸ್ ಓಕೆ, ಚೆನ್ನಾಗಿ ಬಂತು ಅಂತ ಹೇಳಿಬಿಟ್ಟು ತೆಗೆದೆ. ನೆಕ್ಸ್ಟಿಗೆ ನಾವೆಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಸ್ವಲ್ಪ ಗೆಸ್ಟ್ ಬಂದಿದ್ರು, ಅವರಿಗೆ ಊಟ ಮುಗಿಸ್ಬಿಡ್ಲಿ ಅವರು, ಮತ್ತು ಮಕ್ಕಳು ಊಟ ಮುಗಿಸ್ಕೊಬಿಡ್ಲಿ, ನಾವು ನೆಕ್ಸ್ಟಿಗೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಮಕ್ಕಳದೆಲ್ಲ ಆಗಲಿ ಅಂತ ಸ್ವಲ್ಪ ನಾವೆಲ್ಲ ಆಚೆ ಹೊರಗಡೆ ಹೋಗ್ಬಿಟ್ಟು ವಾಕ್ ಮಾಡ್ಕೊಂಡು ಬಂದ್ವಿ ಒಂದೆರಡು ರೌಂಡು. ಆಮೇಲೆ ನಾವು ಊಟಕ್ಕೆ ಕೂತ್ಕೊಂಡ್ವಿ. ಊಟ ಮಾಡೋಣ ಅಂದರೆ ಊಟ ಮಾಡೋಕ್ಕೆ ಮನಸ್ಸಿರಲಿಲ್ಲ, ಏನಕ್ಕೆ ಅವಾಗ ತಾನೇ ಕೇಕೆಲ್ಲ ತಿಂದ್ಬಿಟ್ವಲ್ಲ. ಸೊ ಊಟದ ಕಡೆ ಗಮನ ಹೊಟ್ಟೋಯ್ತು. ಪರವಾಗಿಲ್ಲ, ಊಟ ಮಾಡಲೇಬೇಕಲ್ಲ. ಸೊ ಹಾಗಾಗಿ ಊಟ ಮಾಡಿದ್ವಿ, ಎಲ್ಲ ಚೆನ್ನಾಗಿ ಬಂದಿತ್ತು. ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂದರೆ ಬೇಡದೇ ಇರೋದನ್ನು ಬೇಕು ಅಂತ ಹೋಗುತ್ತೆ ಹೊಟ್ಟೆ ಒಳಗಡೆ. ಸೊ ಹಾಗೆ 4 ಮಾತು ಹೆಚ್ಚಾಡಿದ್ರೆ 4 ಹೊತ್ತು ಜಾಸ್ತಿನೇ ಹೊಟ್ಟೆ ಒಳಗಡೆ ಹೋಗುತ್ತೆ. ನಮಗಂತೂ ಆ ಥರ. ಬಟ್ ಜೊತೆಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ರೆ ಸ್ವಲ್ಪ ತಿನ್ನೋ ಬದಲು ಇನ್ನೂ ಜಾಸ್ತಿನೇ ತಿಂತೀವಿ, ಆ ಥರ ನಮಗೆ. ಎಲ್ಲರೂ ಕೂತ್ಕೊಂಡು ಹಾಗೆ ಹೊಟ್ಟೆ ಹೊಡ್ಕೊಂಡು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಊಟ ಮಾಡ್ತಾ ಫುಲ್ಲು ಎಲ್ಲರೂ ಜೋಶಲ್ಲಿ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಹಾಗೆ ಹಿಂಗೆ ಅಂತ ಕಾಲು ಎಳ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಗ್ನಗ್ತಾ. ಚೆನ್ನಾಗಿತ್ತು ಒಂಥರ. ಇದೆಲ್ಲ ಮೆಮೊರೀಸ್ ಅಂತಲೇ ಹೇಳ್ಬಹುದು. ವರ್ಷಕ್ಕೊಂದ್ಸಲ ಈ ಥರ ನಾವೆಲ್ಲರೂ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು, ಒಟ್ಟಿಗೆ ಊಟ ಮಾಡೋದು, ಒಟ್ಟಿಗೆ ಎಲ್ಲ ಕಡೆ ಸುತ್ತಾಡೋದೆಲ್ಲ ಇರ್ಬೋದಲ್ಲ, ಅದೆಲ್ಲ ಮೆಮೊರೀಸ್ ಅಂತಲೇ ಹೇಳ್ಬೋದು. ಇನ್ನು 10 ವರ್ಷ ಆದ್ರೂ ಇದು ನೆನಪಲ್ಲಿರುತ್ತೆ. ನಾವು ಫ್ರೀಯಾಗಿ ಹೋಗಿ ಹಿಂಗೆಲ್ಲ ಬಂದು ಇದೆಲ್ಲ ನೆಕ್ಸ್ಟ್ ಆಗುತ್ತೋ ಆಗಲ್ವೋ ನೆಕ್ಸ್ಟ್ ಇಯರ್ ಹಿಂಗೆ. ಮತ್ತು ಮಕ್ಕಳು ದೊಡ್ಡವ್ರು ಆಗ್ತಾ ಅವರನ್ನು ಬೆಳೆಸೋದು ಓದಿಸೋದೇ ಆಗಿಬಿಡುತ್ತೆ. ಅವರೊಂದು ಹೈಸ್ಕೂಲ್ ಅಂತ ಬಂದುಬಿಟ್ರೆ ಹೈಸ್ಕೂಲ್ ಲೆವೆಲಿಗೆ ಅವ್ರಿಗೆ ಟೆಸ್ಟು ಎಕ್ಸಾಮು
ಅದೆಲ್ಲ ನೋಡ್ಕೊಂಡು ನಾವು ಹೊರಗಡೆ ಹೋಗೋದು ಪ್ಲ್ಯಾನ್ ಹಾಕ್ಕೋಬೇಕಾಗ್ಬಿಡುತ್ತೆ, ಆ ಥರ ಆಗಿಬಿಡುತ್ತೆ. ಬಟ್ ನಾವೇನೇ ಎಂಜಾಯ್ ಮಾಡ್ಕೋಬೇಕು ಅಂದ್ರೂ ಈ ಥರ ಮಕ್ಕಳು ಚಿಕ್ಕವರಿದ್ದಾಗೇ ಅಲ್ಲಿ ಇಲ್ಲಿ ಎಲ್ಲಿ ಬೇಕಾದರೂ ಸುತ್ತಾಡ್ಕೊಬಿಡ್ಬೋದು. ದೊಡ್ಡವರಾದ್ಮೇಲಂತೂ ನಾವೆಲ್ಲ ಎಲ್ಲ ಹೋಗ್ತೀವಿ, ಮಕ್ಕಳು ದೊಡ್ಡವರಾಗಲಿ ಬೆಳೀಲಿ ಎಲ್ಲಾದರೂ ಹೋಗ್ಬೋದು ಅನ್ನೋದಂತೂ ಸುಳ್ಳು. ನೆಕ್ಸ್ಟು ನಾವು ಅವ್ರನ್ನ ಓದಿಸೋ ಕಡೆ ಗಮನ ಕೊಡೋದೇ ಆಗಿಬಿಡುತ್ತೆ. ಇನ್ನು ಈ ಕಡೆ ಆ ಕಡೆ ಅಂತ ಓಡಾಡೋದಂತೂ ಕನಸೇ ಅದು. ಬಟ್ ಟೈಮ್ ಸಿಕ್ಕಾಗ ಈ ಥರ ಎಲ್ಲರೂ ಸಿಕ್ಕಿದಾಗ ಚೆನ್ನಾಗಿ ಇದ್ಬಿಡ್ಬೇಕು. ಇದೆಲ್ಲ ಒಳ್ಳೊಳ್ಳೆ ಮೆಮೊರೀಸ್ ಅಂತಲೇ ಹೇಳ್ಬಹುದು. ಇನ್ನೊಂದೇನಂತಂದರೆ ಮನೆಗಳಲ್ಲಿ ಬಂದರೆ ಸ್ವಲ್ಪ ಕೆಲಸನೇ ಜಾಸ್ತಿ ಆಗಿಬಿಡುತ್ತೆ. ನಾವು ಲಾಸ್ಟ್ ಇಯರ್ ಚಿತ್ರದುರ್ಗಕ್ಕೆ ಹೋದಾಗ ಹೋಟೆಲಲ್ಲಿದ್ದಾಗ ಕೆಲಸ ಕಡಿಮೆ, ಮಾತು ಜಾಸ್ತಿ, ಸ್ವಲ್ಪ ಎಂಜಾಯ್ಮೆಂಟ್ ಜಾಸ್ತಿ. ಬಟ್ ಮನೆಯಲ್ಲಿದ್ದಾಗ ಮನೆ ತಕ್ಕನಾಗಿ ಕೆಲಸಗಳಿರುತ್ತೆ, ಕೆಲಸಗಳೆಲ್ಲ ಮುಗಿಸ್ಕೋಬೇಕು. ಒಬ್ರ ಕೈಲಿ ಆಗಲ್ಲ, ಒಬ್ರಿಗೊಬ್ರು ಕೆಲಸಗಳನ್ನ ಮಾಡಿಕೊಡ್ಬೇಕು. ಹಂಗಾಗ್ಬಿಡುತ್ತೆ. ಸ್ವಲ್ಪ ಮಾತುಕತೆ ಕಡಿಮೆ, ಜೋಶೆಲ್ಲ ಕಡಿಮೆ ಆಗಿಬಿಡುತ್ತೆ. ಬಟ್ ಹೊರಗಡೆ ಅಂತ ಇನ್ನೂ ಹೋದರೆ ಅದಿನ್ನೂ ಚೆನ್ನಾಗಿರುತ್ತೆ. ಬಟ್ ಮನೆಯಲ್ಲೂ ಚೆನ್ನಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದ್ವಿ. ಇದೊಂಥರ ಬೇರೆ ಥರನೇ ಫೀಲ್ ಕೊಡ್ತು. ಚಿಕ್ಕ ವಯಸ್ಸಿಂದ ಅಂತೂ ಅಪ್ಪ ಎಲ್ಲೂ ಕಳಿಸ್ತಿರ್ಲಿಲ್ಲ. ಸೊ ಇವಾಗ ಸ್ವಲ್ಪ ಫ್ರೀ ಅಂತಲೇ ಹೇಳ್ಬಹುದು. ಸೊ ಊಟ ಮಾಡ್ತಾ 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 ನಕ್ಕಿದ್ರು ಎಲ್ಲೆಲ್ಲಿ ಇಟ್ಕೊಂಡಿದ್ರೋ ಮಾತುಗಳನ್ನ ಒಂದೊಂದಾಗಿ ಬಿಟ್ಟರು ಎಲ್ಲರೂ. ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸಿದ್ವಿ. ನೆಕ್ಸ್ಟಿಗೆ ನಾವು ಬಿಡಬೇಕಾ ಸ್ವಲ್ಪ ಸೆಲ್ಫಿ ಲವರ್ಸ್ ನಾವೆಲ್ಲರೂ ಸೆಲ್ಫಿ ತೊಗೊಂಡ್ವಿ. ಮತ್ತು ಗಿಫ್ಟ್ ಓಪನ್ ಮಾಡಿದ್ರು ನಾವು ತೊಗೊಬಂದಿದ್ದನ್ನು. ಬಟ್ ನಾವು ಅವ್ರದ್ದು ಹೊಸ ಮನೆ ಅಲ್ವಾ, ಸೊ ಹಾಗಾಗಿ ವಾಲ್ಗೆ ಹಾಕುವಂಥದ್ದು ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಬಂದ್ವಿ. ಇಲ್ಲ ಮಕ್ಳಿಗೆ ಆಟ ಸಾಮಾನು ತಗೊಬರೋಕ್ಕೆ ಹೇಳಿದರು. ಬಟ್ ಮಕ್ಕಳಿಗೇನೋ ಆಟ ಸಾಮಾನು ಅವತ್ತು ಇಲ್ಲ ನೆಕ್ಸ್ಟ್ ಡೇಗೆ ಹೊಡ್ಕೊಬಿಡ್ತಾರೆ. ಬಟ್ ಇದಾದರೂ ನೆನಪಿಗೊಂದು ವಾಲಿಗೆ ಹಾಕಿದರೆ ನೆನಪಲ್ಲಿರುತ್ತೆ ಅಂತ ಹೇಳಿ ನಾವು ಕೃಷ್ಣ ಮತ್ತು ರಾಧೆದು ಒಂದು ತೊಗೊಬಂದ್ವಿ. ಬಟ್ ಅದು ನಂಗೆ ತುಂಬ ಇಷ್ಟ ಆಯಿತು. ನಾನೇ ಸೆಲೆಕ್ಟ್ ಮಾಡಿದೆ ಮೈನಾಕ ತೊಗೊಂಡ್ಬಂದ್ವಿ ಅಂತ. ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟಿಗೆ ನಾವು ಸ್ವಲ್ಪ ಹಾಗೆ ಡಬ್ಬ ಮುಚ್ಚಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕೇಳಬೇಕಾ ನಾವು ನಾವೇ ಇದ್ರಂತೂ ಹೆಂಗೆ ಬೇಕಂಗೆ ವರ್ಷವಿಡೀ ಎಂಜಾಯ್ ಮಾಡದೇ ಇರೋದನ್ನು ಒಂದು ದಿನದಲ್ಲಿ ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಅಷ್ಟರ ಮಟ್ಟಿಗೆ ಆಡ್ತೀವಿ ಎಲ್ಲರೂ ಸೇರಿಕೊಂಡ್ರೆ. ನನ್ನ ಮಗ ಸ್ವಲ್ಪ ಮಧ್ಯದಲ್ಲಿ ಕ್ವಾಟ್ಲೆ ಕೊಟ್ಟ, ನಾನು ವಿಡಿಯೋ ಮಾಡ್ತೀನಿ, ನಾನು ಇಟ್ಕೋತೀನಿ ಫೋನು, ನಮ್ಮಮ್ಮನ ಫೋನು, ನೀನು ಯಾಕೆ ಇಟ್ಕೋತೀಯಾ, ನೀನು ಯಾಕೆ ಮುಡ್ತೀಯಾ ಅಂತ ಎಲ್ಲರ ಜೊತೆ ಸ್ವಲ್ಪ ಇದು ಮಾಡಿಕೊಂಡು ನನ್ನ ಮಗ ಸ್ವಲ್ಪ ಕ್ವಾಟ್ಲೆ ಸ್ಟಾರ್ಟ್ ಮಾಡ್ದೆ. ಅವನು ಎತ್ಕೊಂಡು ಓದಾಡ್ಕೊಂಡು ಬಾ ಡ್ಯಾನ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಡ್ಯಾನ್ಸ್ ಮಾಡಿದೆ. ಬಟ್ ಅವನು ಇಂಟ್ರೆಸ್ಟ್ ಇಲ್ಲ ಯಾವುದಕ್ಕೂ. ಫೋನ್ ಬೇಕು ಅವನಿಗೆ, ಫೋನ್ ಇಟ್ಕೋಬೇಕು. ಮತ್ತು ಇವನಿಗೆಲ್ಲ ಏನೇನೋ ಕ್ವಾಟ್ಲೆ ಮಾಡಿ ಇಟ್ಟಿದ್ರು. ಇವನು ಎಲ್ಲ ಕಡೆ ನಮ್ಮ ಸಿದ್ದು ಎಲ್ಲ ಕಡೆ ಅಡ್ಜಸ್ಟ್ ಆಗಿಬಿಡ್ತಾನೆ. ಸೊ ನನ್ನ ಮಗ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಡಿಮೆ. ಅವನಿಗೆ ಹೇಳಬೇಕು ಹಿಂಗೆಲ್ಲ ಹಿಂಗೆ ಮಾಡು ಅಂತ. ಸೊ ಅದನ್ನೆಲ್ಲ ಮುಗಿಸಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ನೈಟ್ ಹಂಗೆ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಈ ಮಕ್ಕಳು ಕೇಳಬೇಕಾ ಏನೇನೋ ಮಾಡ್ತಿದ್ರು, ನೋಡಿ ಫ್ರೆಂಡ್ಸ್ ಅಂತ ಅವರು ಫೋನ್ ಇಟ್ಕೊಂಡು ಏನೇನೋ ವೀಡಿಯೋ ಮಾಡ್ತಾಯಿದ್ರು, ನಮ್ಮನ್ನು ಕಾಲು ಎಳಿತಾಯಿದ್ರು. ನಾವಂತೂ ನಕ್ಕು ಸಾಕಾಗೋಯ್ತು. ಮತ್ತು ನಮ್ಮ ಅಕ್ಕನ ಮಗ ಸಿದ್ದು ತೋಬಾ ಸಾಂಗ್ದು ಏನೋ ಸ್ಟೆಪ್ ಹೇಳ್ಕೊಡ್ತಾ ಇದ್ದ ಮೈನಾಕನ ಮಗನಿಗೆ. ಅವ್ನು ಕಲಿತಾ ಇಲ್ಲ, ಇವ್ನು ಬಿಡ್ತಾ ಇಲ್ಲ. ಸೊ ಅವನೊಂದು 2-3 ಸಲ ಪಾಪ ಸೋಫಾಕ್ಕೆ ದಡ್ಡಂತ ಹೊಡೆಸ್ಕೊಂಡ. ಪಾಪ ಸರಿಯಾಗಿ ಹೊಡಿತದು. ಅವಾಗ ನಕ್ಕಿದ್ದೀವಿ ಎಲ್ಲರೂ. ಪಾಪ ಅವ್ನು ನೋವು ಅನುಭವಿಸ್ತಾ ಇದ್ದಾನೆ. ಬಟ್ ಇವಾಗ ನೆನೆಸ್ಕೊಂಡು ನನಗೆ ಅಷ್ಟೇ ನನಗೆ ಇರುತ್ತೆ. ಮಕ್ಕಳು ಏನು ಮಾಡಿದ್ರು ಚೆಂದಾನೆ, ಅವ್ರು ಏನು ಮಾಡಿಕೊಂಡ್ರು ಒಂಥರ ನಗುನು ಬರುತ್ತೆ, ಬೇಜಾರು ಆಗುತ್ತೆ. ಬಟ್ ಈ ಸ್ಟೆಪ್ ಅಂತೂ ಮುದ್ದಾಗಿ ಮಾಡ್ತಾಯಿದ್ರು ಇಬ್ಬರು ಮಕ್ಕಳು. ಬಟ್ ನನ್ನ ಮಗನ ಹೋಗೋ ನೀನು ಮಾಡು ಅಂತಂದರೆ ಅವನಂತೂ ಕೇಳೋದೇ ಇಲ್ಲ, ಹೋಗಲೇ ಇಲ್ಲ. ಅಂತೂ ಇಂತೂ ಬೆಳಕಾಯಿತು. ಎಲ್ಲರೂ 1-2 ಗಂಟೆ ತನಕ ಮಾತಾಡಿದ್ವಿ. ಟೈಮದು ವೀಡಿಯೋ ಮಾಡಿಕೊಂಡೆ, ಅದೆಲ್ಲ ಸ್ಕಿಪ್ ಆಗಿಬಿಟ್ಟಿದೆ. ಬೆಳಗ್ಗೆ ಎದ್ದು ಎಲ್ಲರೂ ಒಂದು ಗ್ಲಾಸ್ ಬಿಸಿನೀರು ಕುಡಿದು, ನೆಕ್ಸ್ಟು ಟೀ ಕುಡಿದು, ಸ್ವಲ್ಪ ಹರಟೆ ಹೊಡೆದು, ನೆಕ್ಸ್ಟಿಗೆ ತಿಂಡಿಗೆ ಉಪ್ಪಿಟ್ಟು ಮತ್ತು ಏನು ನಾವೆಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಮಕ್ಕಳಿದ್ರಲ್ಲ, ಸೊ ಹಾಗಾಗಿ ಅವ್ರನ್ನ ಎತ್ಕೊಂಡೆಲ್ಲ ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಇಲ್ಲ ನಿಮಿಷಾಂಬಕ್ಕೆ ಹೋಗೋ ಪ್ಲ್ಯಾನ್ ಇತ್ತು, ಅದು ಕ್ಯಾನ್ಸಲ್ ಆಗೋಯಿತು. ಮತ್ತು ನನ್ನ ಮಗ ಸಿದ್ಧಾರ್ಥ್ ನನಗೆ ತೋಬಾ ಇದು ಸ್ಟೆಪ್ನ ಹೇಳ್ಕೊಡ್ತಾ ಇದ್ದ. ಅದಾದಮೇಲೆ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಕಳ್ಳ ಪೊಲೀಸ್ ಆಟ ಆಡಿದ್ವಿ. ಮಕ್ಳಿಗೆ ತುಂಬ ಫೇವ್ರೇಟ್ ಆ ಆಟ. ನಮಗಿಷ್ಟ ಇಲ್ಲ ಅಂದ್ರೂ ಅವರಿಗೋಸ್ಕರ ಸ್ವಲ್ಪ ಆಟ ಆಡಿದ್ವಿ. ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ಹಾಕ್ಕೊಂಡು ಕೂತ್ಕೊಂಡ್ರೆ ತುಂಬ ಲಾಂಗ್ ವೀಡಿಯೋ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಸ್ಕಿಪ್ ಮಾಡಿಕೊಂಡೆ. ಸೊ ನೆಕ್ಸ್ಟಿಗೆ ಸ್ವಲ್ಪ ಪಾರ್ಕ್ ಹತ್ರ ಹೋಗೋಣ, ಮಕ್ಕಳನ್ನ ಹೆಂಗೋ ಆಟ ಆಡಿಸ್ದಂಗೆ ಆಗುತ್ತೆ, ನಮಗೂ ವಾಕ್ ಆಗುತ್ತೆ, ಸ್ವಲ್ಪ ನಮಗೂ ಬೇರೆ ಫ್ರೆಶ್ ವಾತಾವರಣ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ನನ್ನ ಮಗ ಅಂತೂ ಸ್ವಲ್ಪ ಬಿದ್ದು ಹೇಟ್ ಮಾಡ್ಕೊಂಡಿದ್ದ. ಸೊ ಹಾಗಾಗಿ ಯಾರ ಜೊತೆನೂ ಬೆರೀಲೇ ಇಲ್ಲ. ಅವನು ಸುಮ್ಮನೆ ಮಂಕಾಗಿ ನನಗೆ ಸ್ವಲ್ಪ ಕ್ವಾಟ್ಲೆ ಕೊಟ್ಟಾಕ್ಬಿಟ್ಟ. ನೆಕ್ಸ್ಟಿಗೆ ಎಲ್ಲರೂ ಹೋದರು, ಪಾರ್ಕಲ್ಲಿ ಯಾರೂ ಇರಲಿಲ್ಲ, ನಮ್ಮದೇ ಹವ. ಬಟ್ ನಾವು ಸ್ವಲ್ಪ ಹಿಂದ್ಲಿದ್ದೆಲ್ಲ
ಹಿಂದೆದೆಲ್ಲ ಸ್ವಲ್ಪ ಮೆಮೊರೀಸ್ ವಾಪಸ್ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಇದೊಂದು ಆಟ ಆಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಆಟ ಟ್ರೈ ಮಾಡಿದ್ವಿ. ನಾವೇ ಅಲ್ವಾ, ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಟ್ರೈ ಮಾಡಿ ಆಟ ಆಡಿದ್ವಿ. ಇದ್ರಲ್ಲಿ ಸರಿಯಾಗಿ ಬಿದ್ದೆ ನಾನು. ಏನು ಗೊತ್ತಾ, ಮಕ್ಳ ಜೊತೆ ಮಕ್ಕಳಾಗೋದು ಒಂಥರ ತುಂಬಾ ಚೆನ್ನಾಗಿರುತ್ತೆ. ಬಟ್ ಎಲ್ಲರೂ ಸಿಕ್ಕಿದಾಗ ಈ ಥರ ಆಡೋದು ತುಂಬ ಚೆಂದ. ಬಟ್ ಒಬ್ಬೊಬ್ಬರು ಇದ್ದಾಗ ನಾವು ಯಾವುದೇ ಕಾರಣಕ್ಕೂ ಈ ಥರ ಎಂಜಾಯ್ ಮಾಡಲ್ಲ. ಪಾರ್ಕಿಗೆ ಹೋದರೆ ಜಸ್ಟ್ ಮಕ್ಕಳನ್ನ ಆಟ ಆಡಿಸ್ಕೋತೀವಿ, ಬಂದುಬಿಡ್ತೀವಿ. ನಮ್ಮದೇ ಆದ ಅರ್ಧ ತಲೆನೋವಿರುತ್ತೆ, ಯಾವುದು ಕಡೆನೂ ಇಂಟ್ರೆಸ್ಟ್ ಇರಲ್ಲ. ಬಟ್ ಎಲ್ಲರೂ ಸೇರಿಕೊಂಡಾಗ, ಎಲ್ಲರೂ ಜೊತೆಗಿದ್ದಾಗ ನಗು ಅನ್ನೋದಕ್ಕೆ ಕೊರತೆನೇ ಇಲ್ಲ. ಸೊ ಹಂಗಿರುತ್ತೆ. ಬಟ್ ನಮ್ಮದು ಹಳೆ ನೆನಪುಗಳೆಲ್ಲ ವಾಪಸ್ ಬಂದಂಗೆ ಆಯಿತು. ನೆಕ್ಸ್ಟಿಗೆ ಒಂದೆರಡು ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅದು ವೀಡಿಯೋ ಚೆನ್ನಾಗಿ ಬಂತು. ಇನ್ನೊಂದು ಇದು ರೀಲ್ಸ್ ಟ್ರೈ ಮಾಡಿದ್ವಿ, ಬಟ್ ಅದು ಅಷ್ಟು ಚೆನ್ನಾಗಿ ಬರಲಿಲ್ಲ. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮಕ್ಕಳು ಸ್ವಲ್ಪ ಆಟ ಆಡಿ ಸುಸ್ತಾಗಿರೋದ್ರಿಂದ ಬೇಗನೆ ಮಲ್ಕೊಂಡ್ರು ಅವತ್ತು. ಅದರ ಹಿಂದಿನ ದಿನ ಅಂತೂ 2 ಗಂಟೆ ತನಕ ನಾವು ಎಚ್ಚರ ಇದ್ವಿ. ಅವರೂ 2 ಗಂಟೆ ತನಕ ಹೊಸ ಜಾಗ ಅಲ್ವಾ, ಅವರು ಮಲಗಲಿಲ್ಲ. ಸೊ ನೆಕ್ಸ್ಟ್ ಡೇಗೆ ನಾವೆಲ್ಲರೂ ಮಾತಾಡ್ತಾ ಕೂತಿದ್ವಿ. ಮಕ್ಕಳು ಸ್ವಲ್ಪ ಬೇಗನೆ ಮಲ್ಕೊಬಿಟ್ರು. ನಾವು ಸ್ವಲ್ಪ ನಿಧಾನಕ್ಕೆ ಮಲ್ಕೊಳ್ಳೋಣ, ಇನ್ನೇನು ಎಷ್ಟು ದಿನ ಇರ್ತೀವಿ, ಇನ್ನೇನು ಒನ್ ಡೇ ಇಲ್ಲ ನೆಕ್ಸ್ಟ್ ಡೇ ಹೋಗೋ ಪ್ಲ್ಯಾನ್ ಅಲ್ವಾ. ಸೊ ಇದು ಇವತ್ತಿನ ದಿನ ಆದರೂ ಪೂರ್ತಿ ಮಾತಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಮಾತಿಗಂತೂ ಮಾತಿಗೆ ಬರೋನೇ ಇಲ್ಲ. ಸೊ ನೆಕ್ಸ್ಟಿಗೆ ಅಣ್ಣ ಪೊಲೀಸ್ ಅಲ್ವಾ, ಸೊ ಹಂಗಾಗಿ ಅವ್ರಿಗೆ ಸ್ವಲ್ಪ ಬೆದರಿಸಿ ನಮ್ಮ ಮಕ್ಕಳಿಗೆಲ್ಲ ಸ್ವಲ್ಪ ಭಯ ಹುಡ್ಸಿದ್ವಿ. ಪೊಲೀಸ್ ಕೇಳ್ತೀವಿ ನೋಡಿ, ಫೋನೆಲ್ಲ ಕೇಳಿದ್ರೆ ಅಂತ. ಪಾಪ ಅಣ್ಣ ಎಲ್ಲರ ಜೊತೆ ಫೋಟೋ ತೆಗೆಸ್ಕೊಂಡ್ರು ಮಕ್ಕಳ ಜೊತೆಗೆ. ಮತ್ತು ನನ್ನ ಮಗ ಎದ್ರುಕೊಂಡು ಸ್ವಲ್ಪ ಆಚೆನೇ ಬರಲಿಲ್ಲ. ಆಮೇಲೆ ಏನಿಲ್ಲ, ಆರಾಮಾಗಿ ಆಟ ಆಡ್ದ. ಸೊ ನೆಕ್ಸ್ಟ್ ಡೇಗೆ ಗೀ ರೈಸ್ ಮತ್ತು ಮಟನ್ ಸಾಂಬಾರು ಮಾಡ್ಕೊಂಡಿದ್ವಿ. ಮಟನ್ ಸಾರು ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಾವಿದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಅಕ್ಕನ ಮನೆಗೆ ಹೊರಡೋ ಪ್ಲ್ಯಾನ್ ಇತ್ತು ಇವತ್ತು. ನೆಕ್ಸ್ಟ್ ಡೇಗೆ ಎಲ್ಲರೂ ಅಲ್ಲಿಂದ GRS ಹೋಗೋಣ ಅಂತ ಇತ್ತು. ಅದ್ರ ನೆಕ್ಸ್ಟ್ ವೀಡಿಯೋನ ನಾನು ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನಗಂತೂ ಆ ದಿನಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಮುಂಬರುವ ದಿನಗಳು ತುಂಬ ಚೆನ್ನಾಗಿರುತ್ತೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಟೇಕ್ ಕೇರ್, ಸಿಗುವ ಮತ್ತೆ.